ನೋಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಆರ್ಸಿಬಿ ಸೀಸನ್ 19 ಕೂಡ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ರಾಯ್ಪುರದಲ್ಲಿ ಆರ್ಸಿಬಿ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವಿನ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತ ಆರ್ಸಿಬಿ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಮುಂಬೈ ಇಂಡಿಯನ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಅನ್ನು ಕಳೆದುಕೊಂಡು 166 ರನ್ಗಳನ್ನ ಹೊಡೆಯಿತು. ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ತಿಲಕ್ ವರ್ಮಾ 42 ಎಸೆತದಲ್ಲಿ 57 ರನ್ ಹೊಡೆದರೆ ನಮಂದಿರ್ 32 ಎಸೆತದಲ್ಲಿ 47 ರನ್ ಹೊಡೆದರು. ಇನ್ನು ಆರ್ಸಿಬಿ ತಂಡದ ಪರವಾಗಿ ಭುವನೇಶ್ವರ್ ಕುಮಾರ್ 23 ರನ್ಗಳಿಗೆ 4 ವಿಕೆಟ್ ಅನ್ನು ಪಡೆದುಕೊಂಡರು. ಇನ್ನು ಗೆಲುವಿಗಾಗಿ 167 ರನ್ಗಳ ಗುರಿಯನ್ನು ಪಡೆದಂತ ಆರ್ಸಿಬಿ ಒಂದು ಉತ್ತಮವಾದ ಆರಂಭವನ್ನು ಪಡೆಯಲು ವಿಫಲವಾಯಿತು. 39 ರನ್ ಆಗುವಷ್ಟರಲ್ಲಿ ಆರ್ಸಿಬಿ ತನ್ನ ಪ್ರಮುಖ 3 ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಆದರೆ 4ನೇ ವಿಕೆಟ್ಗೆ ಜೊತೆಯಾದಂತ ಜಾಕೋಬ್ ಬೆಥೆಲ್ ಮತ್ತು ಕೃಣಾಲ್ ಪಾಂಡ್ಯ ಆರ್ಸಿಬಿ ತಂಡದ ಪರವಾಗಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಅದರಲ್ಲೂ ಆರ್ಸಿಬಿ ತಂಡದ ಪರವಾಗಿ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಿದ್ದಂತಹ ಕೃಣಾಲ್ ಪಾಂಡ್ಯ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ಮುಂಬೈ ಇಂಡಿಯನ್ಸ್ ಎದುರು ತೋರಿದರು. ಕೃಣಾಲ್ ಪಾಂಡ್ಯ ಕೇವಲ 46 ಎಸೆತದಲ್ಲಿ 73 ರನ್ ಹೊಡೆದರು. ಇನ್ನು ಆರ್ಸಿಬಿ ತಂಡಕ್ಕೆ ಕಡೆ 2 ಓವರ್ನಲ್ಲಿ ಗೆಲ್ಲಲು 18 ರನ್ಗಳ ಅವಶ್ಯಕತೆ ಇತ್ತು. ಇನ್ನು 19ನೇ ಓವರ್ನ ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಮಾಡಲು ಬಂದಿದ್ದರು. ಇನ್ನು ಆರ್ಸಿಬಿ ತಂಡದ ಪರವಾಗಿ ಈ ಹಂತದಲ್ಲಿ ರೊಮಾರಿಯೋ ಶೆಫರ್ಡ್ ಮತ್ತು ರಸಿಕ್ ಸಲಾಮ್ದಾರ್ ಬ್ಯಾಟಿಂಗ್ ಅನ್ನು ಮಾಡುತ್ತಿದ್ದರು. ಇನ್ನು ಜಸ್ಪ್ರೀತ್ ಬುಮ್ರಾ ಹಾಕಿದಂತಹ 19ನೇ ಓವರ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಕೇವಲ 3 ರನ್ ಅನ್ನು ಮಾತ್ರ ನೀಡಿದರು. ಈ ಕಾರಣದಿಂದಾಗಿ ಕಡೆಯ ಓವರ್ನಲ್ಲಿ ಆರ್ಸಿಬಿ ತಂಡಕ್ಕೆ ಗೆಲ್ಲಲು 15 ರನ್ಗಳ ಅವಶ್ಯಕತೆ ಇತ್ತು. ಇನ್ನು ಕಡೆಯ ಓವರ್ ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ರಾಜ್ ಬಾವಾ ಬೌಲಿಂಗ್ ಮಾಡಲು ಬಂದಿದ್ದರು. ರಾಜ್ ಬಾವಾ ಕೂಡ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನ ಕಡೆಯ ಓವರ್ನಲ್ಲಿ ತೋರಿದರು. ಆರ್ಸಿಬಿಯ ಸ್ಫೋಟಕ ಬ್ಯಾಟ್ಸ್ಮನ್ ರೊಮಾರಿಯೋ ಶೆಫರ್ಡ್ ವಿಕೆಟ್ ಅನ್ನು ಕೂಡ ಕಡೆಯ ಓವರ್ನಲ್ಲಿ ರಾಜ್ ಬಾವಾ ತೆಗೆದರು. ರೊಮಾರಿಯೋ ಶೆಫರ್ಡ್ ಔಟ್ ಆದಾಗ ಆರ್ಸಿಬಿ ತಂಡಕ್ಕೆ ಗೆಲ್ಲಲು 3 ಎಸೆತದಲ್ಲಿ 9 ರನ್ಗಳ ಅವಶ್ಯಕತೆ ಇತ್ತು. ಈ ಹಂತದಲ್ಲಿ ಆರ್ಸಿಬಿ ತಂಡದ ಪರವಾಗಿ ಭುವನೇಶ್ವರ್ ಕುಮಾರ್ ಬೌಲಿಂಗ್ ಮಾಡಲು ಬಂದರು. ಇನ್ನು ಭುವನೇಶ್ವರ್ ಕುಮಾರ್ ತಾವು ಎದುರಿಸಿದಂತಹ ಮೊದಲ ಎಸೆತದಲ್ಲಿಯೇ ಒಂದು ಭರ್ಜರಿಯಾದಂತಹ ಸಿಕ್ಸರ್ ಅನ್ನು ಹೊಡೆದರು. ಈ ಕಾರಣದಿಂದಾಗಿ ಪಂದ್ಯ ಆರ್ಸಿಬಿ ಕಡೆಯವಾಯಿತು. ಆರ್ಸಿಬಿಗೆ ಕಡೆ 2 ಎಸೆತದಲ್ಲಿ 3 ರನ್ಗಳ ಅವಶ್ಯಕತೆ ಇತ್ತು. ಇನ್ನು ಭುವನೇಶ್ವರ್ ಕುಮಾರ್ ತಾವು ಎದುರಿಸಿದಂತಹ ಮುಂದಿನ ಎಸೆತದಲ್ಲಿ 1 ರನ್ ಅನ್ನು ಹೊಡೆದರು. ಹೀಗಾಗಿ ಆರ್ಸಿಬಿ ತಂಡಕ್ಕೆ ಗೆಲ್ಲಲು 1 ಬಾಲ್ಗೆ 2 ರನ್ಗಳ ಅವಶ್ಯಕತೆ ಇತ್ತು. ಇನ್ನು ಕಡೆಯ ಎಸೆತವನ್ನು ಆರ್ಸಿಬಿ ತಂಡದ ಪರವಾಗಿ ರಸಿಕ್ ಸಲಾಮ್ದಾರ್ ಎದುರಿಸಿದರು. ಕಡೆಯ ಎಸೆತದಲ್ಲಿ ರಸಿಕ್ ಸಲಾಮ್ದಾರ್ 2 ರನ್ಗಳನ್ನು ಹೊಡೆಯುವುದರ ಮೂಲಕ ಆರ್ಸಿಬಿ ತಂಡಕ್ಕೆ ಒಂದು ರೋಚಕವಾದಂತಹ ಗೆಲುವನ್ನ ತಂದುಕೊಟ್ಟರು. ಹೀಗೆ ಆರ್ಸಿಬಿ ಮುಂಬೈ ಇಂಡಿಯನ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಒಂದು ರೋಚಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಪಂದ್ಯ ಗೆದ್ದು ಇದೀಗ ಐಪಿಎಲ್ ಸೀಸನ್ 19 ಅಂಕಪಟ್ಟಿಯಲ್ಲಿ ಆರ್ಸಿಬಿ ಮೊದಲ ಸ್ಥಾನಕ್ಕೆ ಏರಿದೆ. ಇನ್ನು ಆರ್ಸಿಬಿ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವಿನ ಪಂದ್ಯದಲ್ಲಿ ಆರ್ಸಿಬಿ ಗೆಲುವಿಗೆ ಯಾವ ಆಟಗಾರರ ಪ್ರಮುಖ ಕಾರಣ ಎಂಬ ನಿಮ್ಮ ಅನಿಸಿಕೆ